ನೀರು ಬಂತು ಫ್ರೆಂಡ್, ನೀರು ಹಿಡಿಬೇಕು ಮತ್ತು ಬಟ್ಟೆನೂ ಒಗಿಬೇಕು. ಈ ಥರದ್ದು ಹಿಂಗೆ ಇಡಬೇಕು. ಕ್ಯಾ ಇಡಬೇಕು? ಪೋಚಿ. ಏನಿದು? ಕ್ಯಾ ಪೋಚಿ? ಒರೆಸಿ ಚೆನ್ನಾಗಿ ತೊಳೆದು ಮಾವಿನಕಾಯಿಗೆ ಚೆನ್ನಾಗಿ ಬಟ್ಟೆಯಿಂದ ಒರೆಸಿ ಕಟ್ ಮಾಡಬೇಕು. ಕಟ್ ಮಾಡಿ ಆಮೇಲೆ ಇಡ್ತೀನಿ ನಾನು. ಫಸ್ಟು ಮಸಾಲೆ ನೋಡಿರಿ ಫ್ರೆಂಡ್ಸ್, ಇಲ್ಲಿ ಇಟ್ಟಿರೋದು ಮಸಾಲೆ ನಾನು ಇದರಲ್ಲೇ ಮಾಡ್ತೀನಿ. ಇದು ತೆಗಿತೀನಿ, ಇದರಲ್ಲೇ ಮಾಡ್ತೀನಿ. ಇದೇ ಪ್ಯಾನ್ ಇಡ್ತೀನಿ ಮಸಾಲೆಗೆ. ಇಲ್ಲಿಟ್ಟಿರೋದು ಇದೇ ಮಾಮೂಲಿ. ಒಂದು ಸ್ವಲ್ಪ ಹೆಚ್ಚಾಗಿದೆ ಮಸಾಲೆ ಎಲ್ಲ. ಮೆಂತ್ಯ 1 ಚಮಚ, ಇಲ್ಲಾಂದರೆ 1.5 ಚಮಚ. ಇದು 4 ಚಮಚ ಸಾಸಿವೆ, 2 ಚಮಚ ಜೀರಿಗೆ, ಇದು ಆಪ್ಷನಲ್. ಕರಿಮೆಣಸು, ಇಲ್ಲಿ ಬೆಳ್ಳುಳ್ಳಿ, ಶುಂಠಿ ಇಟ್ಟಿದ್ದೀನಿ. ಇದನ್ನು ಪೇಸ್ಟ್ ಮಾಡಿ ಹಾಕ್ತೀನಿ ಫ್ರೆಂಡ್ಸ್, ಫ್ರೆಶ್ ಆಗಿ. ಇದು ಬೆಳ್ಳುಳ್ಳಿ, ಇದು ಒಂದು ಸ್ವಲ್ಪ ಬೆಳ್ಳುಳ್ಳಿ ಇದೆ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಇದೆ. ಇಲ್ಲಿ ಒಂದು ಸ್ವಲ್ಪ ತಗೊತೀನಿ ನಾನು ಸಾಸಿವೆ ಒಗ್ಗರಣೆಗೆ. ಇದು ಮೆಣಸಿನ ಪುಡಿ, ಖಾರದ ಪುಡಿ, ಇದು ಉಪ್ಪು, ಇದು ಅರಿಶಿನ ಪುಡಿ. ಬರೀ ಫ್ರೆಂಡ್ಸ್, ಮತ್ತೊಂದು ಸಲ ಬಿಸಿ ಮಾಡೋಣ ಮಸಾಲೆ ಎಲ್ಲ. ಇದು ನಮ್ಮ ನಾದಿನಿದು ರೆಸಿಪಿ ಫ್ರೆಂಡ್, ತುಂಬ ಟೇಸ್ಟಿಯಾಗಿರುತ್ತೆ. ಯಾಕಂದರೆ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀವಲ್ಲ ಅದಕ್ಕೆ. ಇಲ್ಲಿ ನಾನು ಫಸ್ಟು ಮೆಂತ್ಯ ಹಾಕ್ಕೊತೀನಿ, ಆಮೇಲೆ ಜೀರಿಗೆ, ಆಮೇಲೆ ಕರಿಮೆಣಸು. ಟೇಸ್ಟಿಗೆ ತುಂಬ ರುಚಿಯಾಗುತ್ತೆ ಉಪ್ಪಿನ. ನಾನು ಆಮೇಲೆ ಫ್ರೆಂಡ್ಸ್ ಸಾಸಿವೆ ಹಾಕ್ತೀನಿ ಇದರಲ್ಲಿ. ಯಾಕಂದರೆ ಸಾಸಿವೆ ಬೇಗ ಬಿಸಿ ಆಗುತ್ತಲ್ಲ ಅದಕ್ಕೆ. ಇದೊಂದು ಸ್ವಲ್ಪ ಬಿಸಿ ಮಾಡ್ತೀನಿ. ಜೀರಿಗೆ, ಮೆಂತ್ಯ, ಕಾಳುಮೆಣಸು. ನೀವು ಒಣಮೆಣಸಿನ್ಕಾಯಿ ಹಾಕ್ಬೋದು, ನಾನು ಅದು ಹಾಕ್ತಾಯಿಲ್ಲ. ನಾನು ಖಾರದ ಪುಡಿ ಹಾಕ್ತೀನಿ ಇದರಲ್ಲಿ. ನೋಡಿ ಹಾಕಬೇಕು ಫ್ರೆಂಡ್ಸ್, ಕರಿಮೆಣಸು ಖಾರ ಇರುತ್ತೆ, ನೋಡಿ ಹಾಕಬೇಕು. ಟೇಸ್ಟಿಗೆ ಎಷ್ಟು ಬೇಕು. ಇದಕ್ಕೆ ಒಂದು ಸ್ವಲ್ಪ ನೀವು ಗರಂ ಮಸಾಲನೂ ಹಾಕ್ಬೋದು, ಚಕ್ಕೆ ಮತ್ತು ಲವಂಗ. ನಾನು ಹಾಕ್ತೀನಿ ಈಗ ಒಂದು ಸ್ವಲ್ಪನೇ, ಜಾಸ್ತಿ ಹಾಕ್ತಾಯಿಲ್ಲ, ಇಷ್ಟೇ ಹಾಕ್ತಾ ಇರೋದು. ಇದು ಆಪ್ಷನಲ್ ಫ್ರೆಂಡ್ಸ್, ಚಕ್ಕೆ ಮತ್ತು ಲವಂಗ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯ್ದು. ನೀವು ಟ್ರೈ ಮಾಡಿರಿ ಫ್ರೆಂಡ್ಸ್. ಮನೇಲಿ ಜಾಸ್ತಿ ಹುಳಿ ತಿನ್ನಲ್ಲ, ಅದಕ್ಕೆ ನಾನು ಮಾಡ್ತಾಯಿಲ್ಲ. ನೀವು ಚಿತ್ರಾನ್ನ ಮಸಾಲೆದಲ್ಲಿ ತುರಿದು ಹಾಕ್ಬೋದು ಮಾವಿನಕಾಯಿ, ತುಂಬ ಇರುತ್ತೆ ಅದು. ಹುಳಿ ಬಿಸಿ ಆಗ್ತಾಯಿದೆ, ಇದು ಹೊಗೆ ಬರ್ತಾಯಿದೆ ನೋಡ್ರಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ, ನನಗೆ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಈಗ ನಾನು ಇದರಲ್ಲಿ ಸಾಸಿವೆ ಹಾಕ್ಬಿಡ್ತೀನಿ, ಜೊತೆ ಇದನ್ನು ಬಿಸಿ ಆಗುತ್ತೆ. ಈಗ ಇದು ತುಂಬ ತಣ್ಣಗಾಗಬೇಕು, ರುಬ್ಬೇಕು ಫ್ರೆಂಡ್ಸ್ ಮಸಾಲೆ. ಇದೇ ಫಸ್ಟ್ ಇಟ್ಕೊಳ್ಬೇಕು ಫ್ರೆಂಡ್ಸ್, ಇಲ್ಲಾಂದರೆ ತುಂಬ ಟೈಮ್ ತೊಗೊಳತ್ತೆ. ಇದು ತಣ್ಣಗಾಗಬೇಕಂದ್ರೆ ಇದನ್ನು ತಣ್ಣಗಾಗಬೇಕು, ಮತ್ತು ಒಗ್ಗರಣೆದು ತಣ್ಣಗಾಗಬೇಕು. ಅದಕ್ಕೆ ನಾನು ಮಾವಿನಕಾಯಿ ಕಟ್ ಮಾಡಿಲ್ಲ, ಇದೆಲ್ಲ ರೆಡಿ ಮಾಡಬೇಕು, ಆಮೇಲೆ ಕಟ್ ಮಾಡ್ತೀನಿ ನಾನು.
ಅಲ್ಲಿಂದ ತನಕ ಇದು ತಣ್ಣಗಾಗತ್ತೆ. ನೋಡಿರಿ ಇಲ್ಲಿ ನೀರಿತ್ತು ಏನು ಶೆಲ್ಫ್ ಮೇಲೆ. ಇದು ರುಬ್ಬಿ ಆಮೇಲೆ ಇದು ರುಬ್ತೀನಿ. ಒಂದು ಸ್ವಲ್ಪನೇ ನೀರು ಹಾಕಬೇಕು, ಇಲ್ಲಾಂದರೆ ರುಬ್ಬಕ್ಕಾಗಲ್ಲ. ಇಲ್ಲಾಂದರೆ ಹಾಗೆ ರುಬ್ಬೋದು ನೀವು. ನಾನು ಒಂದು ಸ್ವಲ್ಪ ಹಾಕಿ ನೀರು ರುಬ್ತೀನಿ. ಇದು ಫಸ್ಟ್ ತಣ್ಣಗಾಗಬೇಕು. ಇದೇ ಜಾರ್ನಲ್ಲಿ ರುಬ್ತೀನಿ ನಾನು. ನೋಡಿರಿ ಇದು ಮಸಾಲೆ ಜಾರೇ ಅಲ್ಲ, ಅದಕ್ಕೆ ಇದರಲ್ಲೇ ಹಾಕಿ ರುಬ್ತೀನಿ. ಒಂದು ಸ್ವಲ್ಪ ಫಸ್ಟ್ ತಣ್ಣಗೆ ಮಾಡ್ತೀನಿ. ಅಲ್ಲಿ ಮಿಷಿನ್ನಲ್ಲಿ ಬಟ್ಟೆನೂ ಹಾಕಿ ಬಂದಿದ್ದೀನಿ. ತಣ್ಣಗಾಗತ್ತೆ ಇದು. ಅಲ್ಲಿಂದ ತನಕ ನೋಡ್ಕೊಂಡು ಬರೋಣ ನಡೀರಿ ಫ್ರೆಂಡ್ಸ್, ಏನಾಗಿದೆ ಬಟ್ಟೆ ನಮ್ಮದು ಅಂತ. ಏನು ಮಿಷಿನ್ ಹೋಗ್ತಾಯಿದೆ, ಏನಿದೆ ಅಂತ, ನಿಂತಿದೆ ಅಂತ ಇರ್ತಿದೆ ಫ್ರೆಂಡ್ಸ್. ಮತ್ತು ಸ್ಟಾರ್ಟ್ ಮಾಡಿ ಬಂದೆ ಫ್ರೆಂಡ್ಸ್ ಮಿಷಿನ್ನು. ಇಲ್ಲಿ ನೋಡಿ, ಇಲ್ಲಿ ನಾನು ಒಂದೇ ದಿನ ಮಾಡಿದ್ದು. ಇದು ಚಟ್ನಿ ಮತ್ತು ಉಪ್ಪಿನಕಾಯಿ. ಇದು ಚಟ್ನಿ ನಾನು ಡಬ್ಬದಲ್ಲಿ ಹಾಕ್ತಾಯಿದ್ದೀನಿ. ಈಗ ರೆಡಿ ಆಯ್ತಿದ್ದು. ಊಟನೂ ಮಾಡಬೇಕಿನ್ನು. ಈ ಡಬ್ಬದಲ್ಲಿ ಹಾಕ್ತಾಯಿರೋದು ನಾನು. ಕಡಾಯಿ ಪೂರ್ತಿ ಕ್ಲೀನ್ ಮಾಡಿ ಆದರೆ ತೊಳೆಯಲ್ಲ ಫ್ರೆಂಡ್ಸ್, ಹಾಗೆ ಇಡ್ತೀನಿ ನಾನು. ಎಲ್ಲ ಮಸಾಲೆ ರೆಡಿಯಾಗಿ ಇದರಲ್ಲೇ ನಾನು ಒಗ್ಗರಣೆ ಕೊಡ್ತೀನಿ. ಯಾಕಂದರೆ ಎಣ್ಣೆ ಇದೆಯಲ್ಲ, ಅದಕ್ಕೆ ಒಂದು ಸ್ವಲ್ಪ ನೋಡಿರಿ ಎಣ್ಣೆ ಬಿಡ್ತಾ ಬಂತು. ಸ್ವಲ್ಪ ಹಾಗೆ ಬರುತ್ತೆ. ಈಗ ಮೇಲಿನ ತನಕ ಬರುತ್ತೆ ಎಣ್ಣೆ. ಅದು ಮಾವಿನಕಾಯಿ ಚಟ್ನಿ ರೆಡಿ ಆಯಿತು ಫ್ರೆಂಡ್ಸ್. ಇದೇ ಕಡಾಯಿ ಇಡ್ತೀನಿ ನಾನು. ಇಲ್ಲಿ ನೋಡಿರಿ, ಇಲ್ಲಿ ಮಸಾಲೆ ಎಲ್ಲ ಪೂರ್ತಿ ತಣ್ಣಗಾಯಿತು. ಈಗ ನಾನು ಇದೇ ಜಾರ್ನಲ್ಲೇ ಪೌಡ್ರ್ ಮಾಡ್ತೀನಿ. ಎಲ್ಲ ಮಸಾಲೆ ಹಾಕಿದ್ದೀನಿ ಜಾರ್ನಲ್ಲಿ. ಯಾಕಂದರೆ ಒಂದೇ ಕೈಯಲ್ಲಿ ಮೊಬೈಲ್ ಇದೆ, ಒಂದು ಕೈಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಅದೇ ಥರ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಇಲ್ಲಿ ನೋಡಿ ಮಸಾಲೆ ರೆಡಿ ಆಯಿತು ನಮ್ಮದು. ತುಂಬ ಸಣ್ಣಗಿರಬೇಕು ಫ್ರೆಂಡ್ಸ್, ಪೌಡ್ರ್ ಥರ ಇರಬೇಕು ಮಸಾಲೆ ಇದು, ಆವಾಗಲೇ ಟೇಸ್ಟಿ ಆಗುತ್ತೆ. ಇಲ್ಲಿ ನೋಡಿರಿ, ಇಲ್ಲಿ ರೆಡಿ ಆಯಿತು ನಮ್ಮ ಮಸಾಲೆ ಉಪ್ಪಿನಕಾಯಿದು. ಈಗ ಇದು ತೆಗಿತೀನಿ. ಈಗ ಇದರಲ್ಲೇ ಜಾರ್ನಲ್ಲೇ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ತೀನಿ ಪೇಸ್ಟ್ ಮಾಡೋಕ್ಕೆ. ಒಂದು ಸ್ವಲ್ಪ ಅಂದರೆ 1 ಚಮಚದಷ್ಟು ನೀರು ಹಾಕ್ತೀನಿ ಅಷ್ಟೇ, ಜಾಸ್ತಿ ಹಾಕಲ್ಲ ನೀರು ನಾನು. ಈಗ ತೆಗಿತೀನಲ್ಲ ನೀರು, ಅಷ್ಟೆಲ್ಲ ಹಾಕಲ್ಲ, ಅಷ್ಟು ಹಾಕಲ್ಲ ನೀರು ನಾನು. ಸ್ವಲ್ಪ ಸಾಕಷ್ಟೇ. 1 ಚಮಚದಷ್ಟು ನೀರು ಹಾಕದೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಇಲ್ಲಿ ನಾನು ರುಬ್ತಾ ಇದ್ದೀನಿ. ನಿಮಗೆ ಜೀರಿಗೆ ಫ್ಲೇವರ್ ಚೆನ್ನಾಗಿ ಅನಿಸಿಲ್ಲ ಅಂದರೆ ನೀವು ಜೀರಿಗೆ ಹಾಕಬೇಡ್ರಿ. ನನಗೆ ಚೆನ್ನಾಗಿ ಕಾಣಿಸುತ್ತೆ ಜೀರಿಗೆ ಉಪ್ಪಿನಕಾಯಲ್ಲಿ ಟೇಸ್ಟು, ಅದಕ್ಕೆ ಹಾಕ್ತಾಯಿದ್ದೀನಿ ನಾನು. ನೀವು ಜೀರಿಗೆ ಬದಲು ಒಂದು ಸ್ವಲ್ಪ ಸಾಸಿವೆ ಕಾಳು ಜಾಸ್ತಿ ಹಾಕ್ಕೊಳ್ರಿ. ಮಸಾಲೆ ಕರೆಕ್ಟಾಗಿರುತ್ತೆ ಫ್ರೆಂಡ್ಸ್, ಅದನ್ನು ತುಂಬ ಟೇಸ್ಟಿಯಾಗಿರುತ್ತೆ. ಇದು ಮಸಾಲೆ ರೆಡಿ ಆಯಿತು. ಈಗ ಮಿಕ್ಕಿದ ಕೆಲಸ ಇಲ್ಲಿ ನೋಡಿರಿ, ಇಲ್ಲಿ ಇದೇ ಕಡಾಯಿ ಮತ್ತೆ ಇಡ್ತಾಯಿದ್ದೀನಿ. ಯಾಕಂದರೆ ನಾನು ಇದು ಮಸಾಲೆ ಪೂರ್ತಿ ತಣ್ಣಗಾಗಬೇಕು ಫ್ರೆಂಡ್ಸ್, ಆಗಲೇ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಉಪ್ಪಿನಕಾಯಿ ಹಾಳು ಆಗಲ್ಲ, ಹೊರಗಡೆನೂ ಇಡಬಹುದು. ಇಲ್ಲಿ ನೋಡಿರಿ, ಇಲ್ಲಿ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಇರಬೇಕು ಉಪ್ಪಿನಕಾಯಿಗೆ, ಅದಕ್ಕೆ ನಾನು ಹಾಕ್ತಾಯಿದ್ದೀನಿ. ಇದರಲ್ಲಿ ಸಣ್ಣದಾಗಿ ಬರುತ್ತೆ ಫ್ರೆಂಡ್, ಬೇಗ ಬರಲ್ಲ ಎಣ್ಣೆ, ಅದಕ್ಕೆ ಟೈಮ್ ತೊಗೊಳ್ತಾ ಇದೆ. ಇಲ್ಲಿ ನೋಡಿರಿ, ಇಲ್ಲಿ 100 ಗ್ರಾಮ್ ಮೇಲೇ ಇದೆ ಅದು ಎಣ್ಣೆ. 100 ಗ್ರಾಮ್ 150 ಗ್ರಾಮ್ ಹಾಕ್ಬೋದು, ಅಷ್ಟೆಣ್ಣೆ ಬೇಕು ಫ್ರೆಂಡ್ಸ್ ಉಪ್ಪಿನಕಾಯಿಗೆ. ಇಲ್ಲಿ ನಾನು ಮಸಾಲೆಯಲ್ಲಿ ನಾನು ಹಲ್ದಿ ಪೌಡರ್ ಮತ್ತು ಅರಿಶಿನ ಪೌಡರ್ ಮತ್ತು ಉಪ್ಪು ಇದರಲ್ಲೇ ಸೇರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಇದು ವಿಡಿಯೋ ಜಾಸ್ತಿ ಲಾಂಗ್ ಆಯಿತು ಅಂತ ನಾನು ಶಾರ್ಟ್ ಮಾಡಿದ್ದು ಇದು, ಅದಕ್ಕೆ ಫಾಸ್ಟ್ ಕಾಣಿಸ್ತಾ ಇದೆ ನಿಮಗೆ. ಈಗ ಇದು ಡಬ್ಬಿ ಎಲ್ಲ ಕೆಲಸ ಆಯಿತು, ಅದಕ್ಕೆ ಅವ್ರ ಜಾಗಕ್ಕೆ ಇಟ್ಟೆ ನಾನು. ಈಗ ಇದು ಬೆಳ್ಳುಳ್ಳಿಗೆ ಒಂದು ಸ್ವಲ್ಪ ಜಜ್ತಾ ಇದ್ದೀನಿ.
ಒಗ್ಗರಣೆಗೆ ಹಾಕೋಕ್ಕೆ ಎಣ್ಣೆ ಬಿಸಿ ಆಗ್ತಾಯಿದೆ ಫ್ರೆಂಡ್ಸ್. ನೋಡಿರಿ ಇಲ್ಲಿ ನನ್ನ ಹತ್ರ ಇದು ಏನು ಹೇಳ್ತೀರಾ ಅದು ಕೊಡ್ತಾರಲ್ಲ ಅದಿಲ್ಲ ನನ್ನ ಹತ್ರ, ಅದಕ್ಕೆ ನಾನು ಇದೇ ತಗೊಂಡು ಜಸ್ತಾ ಇರೋದು. ಕುಟ್ಟೆನಿ ಅಂತಾರಲ್ಲ ಅದು ಇಲ್ಲ ನನ್ನ ಹತ್ರ. ಈಗ ಎಣ್ಣೆ ಬಿಸಿ ಆಯಿತು, ಸಾಸಿವೆ ಕಾಳು ತಗೊತಾ ಇದ್ದೀನಿ ಹಾಕೋಕ್ಕೆ. ಅದರಲ್ಲಿ ಒಂದು ಚಮಚ ತಗೊಂಡೆ, ಅದು ಹಾಕಿದೆ. ಯಾಕಂದರೆ ಸಾಸಿವೆ ಕಾಳು ಬೇಯೋಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ, ಅದಕ್ಕೆ ಸಾಸಿವೆ ಜೊತೆನೇ ಬೆಳ್ಳುಳ್ಳಿನೂ ಹಾಕಿದೆ ಫ್ರೆಂಡ್ಸ್. ಇದೊಂದು ಸ್ವಲ್ಪ ಗೋಲ್ಡನ್ ಫ್ರೈ ಆಗಬೇಕು ಬೆಳ್ಳುಳ್ಳಿ, ಅಲ್ಲಿನ ತನಕ ಬೇಯಿಸಬೇಕು ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ ಇದು. ನೀವು ಯಾವ ಊರದಿಂದ ನನ್ನ ವಿಡಿಯೋ ನೀವು ನೋಡ್ತಾ ಇರೋದು ಫ್ರೆಂಡ್ಸ್, ಪ್ಲೀಸ್ ಕಮೆಂಟ್ ಮಾಡಿರಿ. ನನಗೆ ಅಷ್ಟು ಚೆನ್ನಾಗಿ ಕನ್ನಡ ಮಾತು ಬರಲ್ಲ ಫ್ರೆಂಡ್, ಎಷ್ಟು ಬರುತ್ತೆ ಅಷ್ಟು ಮಾತಾಡ್ತಾ ಇರೋದು ನಾನು. ಇಲ್ಲಿ ನೋಡಿರಿ, ಇಲ್ಲಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಆಯಿತು ಕಲರು. ಈಗ ಇದರಲ್ಲಿ ನಾನು ಕರ್ಬೇವಿನ ಸೊಪ್ಪು ಹಾಕ್ತೀನಿ. ಅದು ತಾಜಾ ಇದೆಯಲ್ಲ, ತುಂಬ ಜಲ್ದಿ ಬೇಯುತ್ತೆ ಕರ್ಬೇವಿನ ಸೊಪ್ಪು. ನೋಡಿರಿ ಇಲ್ಲಿ ಹಾಕಿ ಈಗ ಚಟ್ಪಟ ಅಂತ ಇದೆ. ಈಗ ನಾನು ಇದರಲ್ಲೇ ಮಸಾಲೆ ಹಾಕಿಬಿಡ್ತೀನಿ. ಇದನ್ನು ಮಿಕ್ಸ್ ಮಾಡ್ತೀನಿ ಒಂದೇ ಒಂದು ನಿಮಿಷ ಅಷ್ಟೇ. ಆಮೇಲೆ ಪೇಸ್ಟನ್ನು ಹಾಕ್ತೀನಿ. ಉರಿ ಕಡಿಮೆನೇ ಇದೆ ಫ್ರೆಂಡ್ಸ್, ಜಾಸ್ತಿ ಇಟ್ಟಿಲ್ಲ ನಾನು. ಪೂರ್ತಿ ಕ್ಲೀನಾಗಿ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇವತ್ತು ಚೆನ್ನಾಗಿದು ಫ್ರೈ ಮಾಡಬೇಕು. ನೀರಿದೆಯಲ್ಲ ಎಲ್ಲ ಹೋಗಬೇಕು ಫ್ರೆಂಡ್ಸ್, ಅಲ್ಲಿನ ತನಕ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಗ್ಯಾಸ್ ಬಂದ್ ಮಾಡಿದೆ ನಾನು. ಆಯ್ತಿಲ್ಲಿ ಮಸಾಲೆ ಕೆಲಸ ಇದು, ಇಷ್ಟೇ ಕೆಲಸ ಫ್ರೆಂಡ್ಸ್ ಉಪ್ಪಿನಕಾಯಿ ಮಸಾಲೆದು. ಎಲ್ಲಿ ಹೋಗ್ತಾ ಇದ್ದೀರಿ ನೀವು? ಮಾಮನ ಮನೆಗಾ? ಶುರು ಆಯ್ತಾ? ಸಾಕಾಗಿಲ್ಲ ನಿಮಗೆ? ತಣ್ಣಗಾಯ್ತು ನೋಡ್ರಿ ಫ್ರೆಂಡ್ಸ್. ಇದು ಉರಿ ಬಂದ್ ಮಾಡಿದೆ. ಇನ್ನು ನೋಡ್ರಿ ಇಲ್ಲಿ ಹೆಂಗೆ ಕುದೀತಾ ಇದೆ ಅಂತ. ಪೂರ್ತಿ ತಣ್ಣಗಾಗ್ಬೇಕು ಫ್ರೆಂಡ್ಸ್, ಅಲ್ಲಿನ ತನಕ ನಾನು ಊಟನೂ ಮಾಡ್ತೀನಿ, ಬಟ್ಟೆನೂ ಒಗಿತೀನಿ. ಆಮೇಲೆ ಅದೇ ಟೈಮ್ನಲ್ಲಿ ಇದನ್ನು ಕೈನೂ ಕಟ್ ಮಾಡ್ತೀನಿ. ಆಮೇಲೆ ಫಸ್ಟು ಊಟ ಕೊಡ್ತೀನಿ. ಊಟ ಮಾಡಿ ಹೋಗ್ತಾರವಳು ಬಿಡೋಕ್ಕೆ ಅಣ್ಣನ ಮನೆಗೆ. ರಜೆ ಇದೆಯಲ್ಲ ಈಗ, ಇಲ್ಲ ನಾನು ಬರ್ತಾಯಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಎಣ್ಣೆ ಹೆಂಗೆ ಬರ್ತಾಯಿದೆ, ಮೇಲೆ ತನಕ ಬರುತ್ತೆ ಫ್ರೆಂಡ್ಸ್. ಇದು ಸ್ವಲ್ಪ ಟೈಮ್ ತಗೊಳುತ್ತೆ, ಬರುತ್ತೆ ಎಣ್ಣೆ ಮೇಲೆ. ಎಲ್ಲ ಕೆಲಸ ಆಯಿತು ಫ್ರೆಂಡ್ಸ್, ಊಟನೂ ಆಯಿತು, ಬಟ್ಟೆನೂ ಒಗೆದೆ, ಎಲ್ಲ ಕೆಲಸ ಆಯಿತು. ಈಗ ನಾನು ಇದು ಕಟ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವುದು ಶೇಪ್ ಬೇಕೋ ಆ ಶೇಪಿಗೆ ಕಟ್ ಮಾಡ್ಬೋದು. ಇಲ್ಲಿ ನೋಡಿರಿ, ಇಲ್ಲಿ ಒಂದು ಕೈನಿಂದ ಚಾಕು ಹಿಡ್ದಿದ್ದೀನಿ, ಒಂದು ಕೈಯಲ್ಲಿ ಮೊಬೈಲ್ ಹಿಡ್ದಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಇದಾಗಲ್ಲ ಕೆಲಸ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್, ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು, ಎಷ್ಟು ಸಣ್ಣದು ಬೇಕೋ ಅಷ್ಟು ಸಣ್ಣದು ಕಟ್ ಮಾಡ್ಬೋದು. ಇಲ್ಲಿ ನೋಡಿರಿ, ಇಲ್ಲಿ ಕಟ್ಟಾಯಿತು. ನಾನು ಇದು ಒಂದು ಸ್ವಲ್ಪ ಹಣ್ಣಾಗ್ತಾಯಿದೆ, ಅದಕ್ಕೆ ನಾನು ಅಷ್ಟು ಬಿಟ್ಬಿಟ್ಟೆ. ಅದು ಕಾಯಿನೇ ಬೇಕಲ್ಲ ಉಪ್ಪಿನಕಾಯಿಗೆ, ಅದಕ್ಕೆ ಅಷ್ಟು ರೆಡಿ ಆಯಿತು ಕಟ್ ಮಾಡಿ. ಇದನ್ನು ಪೂರ್ತಿ ತಣ್ಣಗಾಯಿತು ಫ್ರೆಂಡ್ಸ್. ಮಸಾಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದೆಲ್ಲ ಹಾಕ್ಬಿಡ್ತೀನಿ ನಾನು. ಇಲ್ಲಿ ನೋಡಿರಿ, ಇಲ್ಲಿ ಪೂರ್ತಿ ಈಗ ಹಾಕಿದೆ, ಎಲ್ಲ ಮಿಕ್ಸ್ ಮಾಡ್ತೀನಿ ಈಗ ಮಸಾಲೆಯಲ್ಲಿ. ನಮ್ಮ ಉಪ್ಪಿನಕಾಯಿ ರೆಡಿ ಆಯಿತು ಫ್ರೆಂಡ್ಸ್. ನಿಮಗೆ ನೀವು ಯಾವ ಥರ ಮಾಡ್ತೀವಿ ನನಗೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಬೇರೆ ಬೇರೆ ಶೈಲಿಯಲ್ಲಿ ಮಾಡ್ತೀವಿ, ಮಾಡೋದು ಗೊತ್ತು ನನಗೆ. ನೋಡ್ತಾ ಇರ್ತೀನಿ ನಾನು ವಿಡಿಯೋ ಬೇರೆಯವ್ರದ್ದು, ಹೆಂಗೆ ಮಾಡ್ತಾರೆ ಅಂದರೆ ಈ ಥರ ನಾವು ಮಾಡೋದು ಫ್ರೆಂಡ್ಸ್. ಮಸಾಲೆ ಎಲ್ಲ ಒಗ್ಗರಣೆ ಹಾಕಿ ಆಮೇಲೆ ಈ ಥರ ಮಿಕ್ಸ್ ಮಾಡೋದು. ಮಸಾಲೆಯಲ್ಲಿ ಮಾವಿನಕಾಯಿ ಮಿಕ್ಸ್ ಮಾಡೋದು ಫ್ರೆಂಡ್ಸ್. ಆಯ್ತು ಫ್ರೆಂಡ್ಸ್, ನಮ್ಮ ಉಪ್ಪಿನಕಾಯಿ ರೆಡಿ ಆಯಿತು. ಈಗ ನಾನು ಡಬ್ಬೆಯಲ್ಲಿ ಹಾಕ್ತೀನಿ. ನನಗೆ ಒಂದು ಅವಕಾಶ ಕೊಡಿ ನೋಡಿ ಫ್ರೆಂಡ್ಸ್, ನನ್ನ ಚಾನಲ್ ಪ್ಲೀಸ್ ನಿಮ್ಮ ಸಪೋರ್ಟ್ ಬೇಕು ನಮಗೆ.
ನಮಗೆ ನಮ್ಮ ಫ್ಯಾಮಿಲಿಗೆ ನನಗೆ ಎಲ್ಲ 0ನಿಂದ ಸ್ಟಾರ್ಟ್ ಮಾಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಯಾರ್ಯಾರು ಹೊಸೊಬ್ಬರು ಇದ್ದಾರೆ, ಯಾರು ನೋಡ್ತಾ ಇರೋದು, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿರಿ, ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಫ್ರೆಂಡ್ಸ್, ಕಮೆಂಟು ಮಾಡಿರಿ ಫ್ರೆಂಡ್ಸ್. ಈಗ ನಮ್ಮ ಉಪ್ಪಿನಕಾಯಿ ರೆಡಿ ಆಯಿತು. ನಿಮಗೆ ಇದು ಉಪ್ಪಿನಕಾಯಿ ರೆಸಿಪಿ ಇಷ್ಟ ಆದರೆ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಈಗ ನಮ್ಮದು ಉಪ್ಪಿನಕಾಯಿ ರೆಡಿ ಆಯಿತು. ಆಮೇಲೆ ಮಾವಿನಕಾಯಿ ಚಟ್ನಿನೂ ರೆಡಿ ಆಯಿತು. ಒಂದೇ ದಿನದಲ್ಲಿ 2 ರೆಸಿಪಿ ಮಾಡಿದ್ದೀನಿ ಫ್ರೆಂಡ್ಸ್. ಆದರೆ ಜಾಸ್ತಿ ನಾನು ಹಾಕಿಲ್ಲ ಇದು, ಯಾಕಂದರೆ ತುಂಬ ಲಾಂಗ್ ಆಗಿಬಿಡತ್ತೆ 2 ರೆಸಿಪಿ ಹಾಕಿದರೆ. ಅದಕ್ಕೆ ಬೇರೆ ಬೇರೆ ರೆಸಿಪಿ ಹಾಕಿರೋದು 2 ದಿನದಲ್ಲಿ. ಪ್ಲೀಸ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್.